ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಇವತ್ತು ತುಂಬ ರುಚಿಯಾದಂಥ ಹಾಗೆಯೇ ಈಸಿಯಾಗಿರುವಂಥ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಸಾರು ರೆಸಿಪಿ ಬಂದು ಮಜ್ಜಿಗೆ ಸಾರು. ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದೆ ಇದ್ದಾಗ ಅಥವಾ ಸಿಂಪಲಾಗಿ ಟೇಸ್ಟಿಯಾಗಿ ಸಾಂಬಾರು ಬೇಕು ಅಥವಾ ಮಸಾಲೆ ಕಡಿಮೆ ಇರುವಂಥ ಸಾಂಬಾರು ಬೇಕು ಅಂದರೆ ತಟ್ ಅಂತ ನೆನಪಾಗೋದೇ ಈ ಮಜ್ಜಿಗೆ ಸಾರು. ಮನೆಯಲ್ಲಿ ಯಾವಾಗಲೂ ಮೊಸರಂತೂ ಇದ್ದೇ ಇರುತ್ತೆ. ಇನ್ನು ಮಜ್ಜಿಗೆ ಅಂತೂ ಕೆಲವು ಮನೆಗಳಲ್ಲಿ ರೆಗ್ಯುಲರ್ ಆಗಿ ಮಾಡ್ತಿರ್ತೀರ. ಹಾಗೆಯೇ ಇವತ್ತು ಮಜ್ಜಿಗೆ ಸಾರನ್ನ ಈಸಿಯಾಗಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇನ್ನು ಮೊಸರು, ಈರುಳ್ಳಿ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇವೆರಡಿದ್ರೂ ಕೂಡ ಸಾಕಾಗತ್ತೆ, ನಾವು ಸಿಂಪಲ್ಲಾಗಿ ಈ ಸಾರನ್ನ ಮಾಡ್ಬೋದು. ಮೊದಲು ಇವಾಗ ನಾನು ಮೊಸರನ್ನ ಬಳಸ್ಕೊಂಡು ಮಜ್ಜಿಗೆನ ಮಾಡ್ಕೋತಾ ಇದ್ದೀನಿ. ತುಂಬ ಜನ ಅನ್ಕೋತೀರ ಮೊಸರಿಗೆ ನೀರು ಹಾಕಿ ತೆಳು ಮಾಡಿಬಿಟ್ರೆ ಸಾಕು ಅದು ಮಜ್ಜಿಗೆ ಅಂತ. ಅಲ್ಲ, ಅದು ತಪ್ಪ ಕಲ್ಪನೆ. ನೀವು ಮೊಸರನ್ನ ಚೆನ್ನಾಗಿ ಕಡಿದು ನಂತರ ಅದರಲ್ಲಿರುವಂಥ ಬೆಣ್ಣೆ ಅಂದರೆ ಫ್ಯಾಟ್ ಅಂಶನ ತೆಗೆದ ನಂತರನೇ ಅದು ಮಜ್ಜಿಗೆ ಅಂತ ಅನ್ನಿಸ್ಕೊಳ್ಳುತ್ತೆ. ನಾವು ಮೊಸರಿಗೆ ನೀರನ್ನ ಹಾಕಿ ನಂತರ ಅದನ್ನು ತೆಳು ಮಾಡಿಕೊಂಡು ಕುಡಿಯೋದ್ರಿಂದ ಪ್ರಯೋಜನ ಏನು ಕೂಡ ಇಲ್ಲ. ಇವಾಗ ಇಲ್ಲಿ ಮೊಸರನ್ನ ಮಜ್ಜಿಗೆ ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಯೂಶ್ವಲಾಗಿ ಹಳ್ಳಿಯಲ್ಲಾದರೆ ಮಜ್ಜಿಗೆ ಕಡಿಯುವಂಥ ಮಂತ್ ಅಂತ ಹೇಳ್ತಾರೆ, ಅದರಲ್ಲಿ ಕಡಿತಾರೆ. ಇವಾಗಂತೂ ಎಲ್ಲ ಕಡೆ ಮಿಷಿನು ಕೂಡ ಬಂದಿದೆ. ಆದರೆ ಇವಾಗ ನಾನಿಲ್ಲಿ ಜ್ಯೂಸರ್ ಮಿಕ್ಸಿ ಇರುತ್ತೆ ನೋಡಿ, ಆ ಒಂದು ಜಾರ್ನ ಬಳಸ್ಕೊಂಡು ಇಲ್ಲಿ ಮಜ್ಜಿಗೆನ ಮಾಡ್ಕೋತಾ ಇದ್ದೀನಿ. ಮೊದಲು ಇಲ್ಲಿ ಒಂದು ಚಿಕ್ಕ ಕಪ್ಪಾಗೋಷ್ಟು ಮೊಸರನ್ನ ಹಾಕ್ಕೊಂಡ್ರೆ ಅದೇ ಕಪ್ಪಲ್ಲಿ ಒಂದು 5-6 ಕಪ್ಪಾಗೋಷ್ಟು ನೀರನ್ನ ಹಾಕ್ಕೋಬೇಕು. ಅಂದರೆ ನೀವು ಎಷ್ಟು ಮೊಸರು ಹಾಕ್ತೀರಾ ನೋಡಿ ಅದರ 6 ಭಾಗ ನೀರನ್ನ ಜಾಸ್ತಿ ಹಾಕೋಬೇಕಾಗತ್ತೆ. ಅದಕ್ಕೆ ನೀವು ಮಜ್ಜಿಗೆನ ಒಂದು 2 ಸ್ಪೂನು ಅಥವಾ 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ನಂತರ ಅದಕ್ಕೆ ನೀವು ಒಂದು ನೀರು ಕುಡಿಯುವಂಥ ಕಪ್ ಇರುತ್ತೆ ನೋಡಿ, ಆ ಕಪ್ಪಲ್ಲಿ 1 ಕಪ್ಪಾಗಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಬೇಗನೆ ಬೆಣ್ಣೆನೂ ಕೂಡ ಆಗುತ್ತೆ, ಹಾಗೆ ಮಜ್ಜಿಗೆನೂ ಕೂಡ ಆಗ್ಬಿಡುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬೆಣ್ಣೆನೂ ಕೂಡ ಮೇಲೆ ತೇಲ್ತಾ ಇದೆ. ಸೊ ಈ ರೀತಿಯಾಗಿ ಮಜ್ಜಿಗೆನ ಮಾಡ್ಕೋಬೇಕಾಗತ್ತೆ. ಡೈರೆಕ್ಟ್ ಮೊಸರಿಗೆ ನೀರನ್ನ ಹಾಕಿ ಅದನ್ನು ಮಜ್ಜಿಗೆ ಅಂತ ಕುಡಿಯೋದಕ್ಕೂ ಹೋಗಬೇಡಿ. ನಂತರ ಆ ರೀತಿ ಮಾಡಿಕೊಂಡು ಸಾಂಬಾರು ಮಾಡೋದ್ರಿಂದ ಅಷ್ಟು ಟೇಸ್ಟ್ ಕೂಡ ಇರೋದಿಲ್ಲ. ನನಗೆ ಸಾಂಬಾರ್ಗೆ ಎಷ್ಟು ಬೇಕು ಅದನ್ನು ಮಜ್ಜಿಗೆ ಕೂಡ ಕಡ್ದಿಟ್ಕೊಂಡಿದ್ದೀನಿ. ಒಮ್ಮೆ ನಾನು ಈ ರೀತಿಯಾಗಿ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ನಾನು ಮರಳಾಕ್ಕೋತಾ ಇದ್ದೀನಿ. ಯಾಕಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೆಣ್ಣೆನೂ ಕೂಡ ನೀಟಾಗಿ ತೇಲುತ್ತೆ ಅಂತ. ನಿಮಗೇನಾದರೂ ಬೆಣ್ಣೆ ತೆಗಿಯೋಕ್ಕೆ ಬರಲ್ಲ ಅಂದರೆ ಡೈರೆಕ್ಟ್ ಕಾಫಿ ಸೋಸೋದ್ರಲ್ಲಿ ಸೋಸ್ಕೋಬೋದು, ಅಥವಾ ಫ್ರಿಜ್ಜಲ್ಲಿಟ್ಟರೆ ಮೇಲ್ಗಡೆ ಬೆಣ್ಣೆ ಅಂಶ ಎಲ್ಲ ಸ್ವಲ್ಪ ಗಟ್ಟಿಯಾಗೋದ್ರಿಂದ ನಾವು ನೀಟಾಗಿ ಕೈಯಲ್ಲೇ ತೆಗಿಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಇವಾಗ ನಾನು ಮಜ್ಜಿಗೆ ಸಾರನ್ನ ಈಗಲೇ ಮಾಡೋದ್ರಿಂದ ಒಂದು ಸತಿ ಮಳ್ಳಾಕೊಂಡ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ, ಹಾಗೆ ಬೆಣ್ಣೆ ಮೇಲ್ಗಡೆ ಈಸಿಯಾಗಿ ತೇಲುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಮಾಡೋದಕ್ಕೆ ಮಜ್ಜಿಗೆ ರೆಡಿ ಆಯಿತು. ಮೇಯ್ನಾಗಿ ಮಜ್ಜಿಗೆ ಸಾರಿಗೆ ಮಜ್ಜಿಗೆ ಬೇಕಾಗತ್ತೆ. ಇನ್ನು ಮಜ್ಜಿಗೆ ಸಾರಿಗೆ ಒಬ್ಬೊಬ್ಬರು ಸಾಂಬಾರು ಸೌತೆಕಾಯಿ ಅಥವಾ ಹುರಿದಿಟ್ಕೊಂಡಿರುವಂಥ ಒಣ ಹೆಸರು ಕಾಳು, ಕಡಲೆಕಾಳನ್ನ ಹಾಕ್ತಾರೆ, ಹಾಗೆ ಕಡಲೆ ಬೇಳೆನ ನೆನೆಸಿ ಕೂಡ ಹಾಕ್ತಾರೆ. ನಾನಿಲ್ಲಿ ಇದು ಯಾವುದನ್ನು ಬಳಸಿಲ್ಲ, ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ, ಆ ಕಾರಣಕ್ಕೆ ನಾನು ಹಾಕಿಲ್ಲ. ನಿಮಗೇನಾದರೂ ಇಷ್ಟ ಅಂದರೆ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಈಗ ಇಲ್ಲಿ 1 ಸ್ಪೂನ್ ಆಗೋಷ್ಟು ಅಕ್ಕಿನ ನೀರೊಳಗಡೆ ಹಾಕಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಅಕ್ಕಿ ಇದಕ್ಕೆ ಮೇಯ್ನಾಗಿ ನಾವು ಹಾಕಬೇಕಾಗತ್ತೆ. ಸ್ವಲ್ಪ ತೆಳುವಾಗಿ ಇರುತ್ತೆ ನೋಡಿ ಮಜ್ಜಿಗೆ, ಅದು ಒಂದು ಕನ್ಸಿಸ್ಟೆನ್ಸಿ ಬರೋದಕ್ಕೂ ಕೂಡ ಯೂಸ್ ಆಗತ್ತೆ. ಮಿನಿಮಮ್ 10 ನಿಮಿಷ ಅಕ್ಕಿ ನೀರಲ್ಲಿ ನೆನಿಬೇಕಾಗತ್ತೆ. ಅದಕ್ಕೂ ಜಾಸ್ತಿ ಆದರೆ ತೊಂದರೆ ಇಲ್ಲ, ಅಟ್ಲೀಸ್ಟ್ 10 ನಿಮಿಷ ನೆನೆಯೋದಕ್ಕೆ ಬಿಡಿ. ಈಗ ಮಸಾಲಾನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಒಂದು 4 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಹಸಿ ತೆಂಗಿನ ತುರಿನ ಹಾಕ್ಕೊಳ್ಳಿ, ಒಣ ಕೊಬ್ಬರಿನ ಹಾಕ್ಕೊಳ್ಳೋಕೆ ಹೋಗಬೇಡಿ, ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಇನ್ನು ಇದ್ರ ಜೊತೆಗೆ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆಯೇ ಮೇನ್ ಇಂಗ್ರೀಡಿಯೆಂಟ್
ಈ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಆಕಣಿಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ನೋಡ್ಕೊಂಡು ಹಾಕಿ ನಾನಿಲ್ಲಿ ಒಂದು ಚಿಕ್ಕ ಬೆಳ್ಳುಳ್ಳಿನೂ ಕೂಡ ಬಳಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಇಂಚಾಗೋಷ್ಟು ಶುಂಠಿ, 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನೂ ಕೂಡ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನೂ ಕೂಡ ಹಾಕೋಬೇಕು. ನಿಮಗೆ ಬೇಕಂದರೆ ಹುರಿದು ಕೂಡ ಹಾಕೋಬೋದು. ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ಹಸಿದು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನೀರನ್ನ ಹಾಕಿ ನುಣ್ಣದಾಗಿ ರುಬ್ಬಿ ಒಂದು ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರನ ಇಟ್ಕೋತಾ ಇದ್ದೀನಿ. ಈ ಸಾಂಬಾರು ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬಹುದು. ಅದಕ್ಕೋಸ್ಕರ ಯಾವುದಾದ್ರೂ ತರಕಾರಿ ಮನೆಯಲ್ಲಿಲ್ಲ, ಟೈಮು ಕೂಡ ಕಡಿಮೆ ಇದೆ ಅಂದರೆ ಈ ಸಾರನ್ನ ನೀವು ಆಪ್ಷನ್ ಆಗಿ ಮಾಡ್ಕೋಬೋದು. ಈಗ ಒಂದು ಪಾತ್ರೆಗೆ 1.5 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ಳಿ. ಯೂಶ್ವಲಿ ಬಹಳಷ್ಟು ಜನ ಜೀರಿಗೆನ ಬಳಸೋದಿಲ್ಲ ಒಗ್ಗರಣೆನ ಹಾಕೋದಕ್ಕೆ. ಆದರೆ ಈ ಸಾರಿಗೆ ಮೇಯ್ನಾಗಿ ಜೀರಿಗೆ ಬಳಸೋದ್ರಿಂದನೇ ರುಚಿ ಅಂತ ಹೇಳ್ಬೋದು. ಇನ್ನು ನಾನು ಯಾವುದೇ ಸಾರಿಗೆ ಒಗ್ಗರಣೆ ಹಾಕಿದ್ರೆ ಜೀರಿಗೆ ಅಂತೂ ಮಿಸ್ ಮಾಡೋದಿಲ್ಲ. ಇವಾಗ 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕೈಯಾಡಿದ ನಂತರ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಉದ್ದವಾಗಿ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಇದಕ್ಕೆ ಈ ರೀತಿಯಾಗಿ ಉದ್ದವಾಗಿ ಹೆಚ್ಚಿ ಒಗ್ಗರಣೆಯಲ್ಲಿ ಬೇಯಿಸೋದ್ರಿಂದ ಸಾಂಬಾರು ರುಚಿ ಇನ್ನೂ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿನ ನೀಟಾಗಿ ಕೈಯಾಡಿಕೊಂಡು ಒಂದು ಅರ್ಧ ಭಾಗದಷ್ಟು ಬೇಯೋವರೆಗೂ ಕೂಡ ಬಿಟ್ಕೋಬೇಕಾಗತ್ತೆ. ಇನ್ನು ಇದಕ್ಕೆ ಚಿಟಿಕೆ ಅಷ್ಟು ಅರಿಶಿನ ಹಾಗೆ ಇಂಗು, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಈ ಹಂತದಲ್ಲೇ ಕೈಯಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಈ ಹಂತದಲ್ಲೇ ಅರಿಶಿನ ಉಪ್ಪನ್ನ ಹಾಕೋದ್ರಿಂದ ಈರುಳ್ಳಿ ಸಾಫ್ಟಾಗಿ ಬೇಯುತ್ತೆ, ಹಾಗೆ ಬೇಗನೂ ಕೂಡ ಬೇಯುತ್ತೆ. ಈಗ ಮತ್ತೊಮ್ಮೆ ಕೈಯಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ಮಡಿಕೆಯಲ್ಲಿ ನಾವು ಎಷ್ಟು ನಿಧಾನಕ್ಕೆ ಬೇಯಿಸ್ತೀವೋ ಅಷ್ಟು ಸಾಫ್ಟಾಗಿ ಹಾಗೆಯೇ ನೀಟಾಗಿ ಅಡುಗೆನ ಮಾಡ್ಕೋಬೋದು. ಮಡಿಕೆಯಲ್ಲಿ ಅಡುಗೆ ಮಾಡೋದ್ರಿಂದ ಇದರಲ್ಲಿರುವಂಥ ಮಿನರಲ್ಸ್ ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾವಿ ಆಗೋದಿಲ್ಲ. ಇನ್ನು ನಮ್ಮ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು, ತಂಪು ಕೂಡ. ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲನೂ ಕೂಡ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ 1 ನಿಮಿಷದಷ್ಟು ಚೆನ್ನಾಗಿ ಕೈಯಾಡ್ಕೋತೀನಿ. ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದರಲ್ಲಿರುವಂಥ ಮಸಾಲನೂ ಕೂಡ ಹಾಕ್ಕೊಡ್ತೀನಿ ಮಡಿಕೆಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಮಜ್ಜಿಗೆ ಇರುತ್ತೆ ನೋಡಿ, ಈ ಮಜ್ಜಿಗೆನೂ ಕೂಡ ಸಾಂಬಾರಿಗೆ ಮಿಕ್ಸ್ ಮಾಡ್ಕೋಬೇಕು. ಮಜ್ಜಿಗೆ ಮಾಡುವಾಗಲೇ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀರ ಮಜ್ಜಿಗೆಗೆ ಅಂದರೆ ನೀವು ಮಿಕ್ಸಿ ಜಾರ್ಗೆ ನೀರು ಹಾಕೋ ಬದಲು ಮಜ್ಜಿಗೆನೂ ಕೂಡ ಹಾಕ್ಕೊಳ್ಬಹುದು. ಮಜ್ಜಿಗೆ ಏನಾದರೂ ಸ್ವಲ್ಪ ಗಟ್ಟಿ ಇದೆ ಅಂದರೆ ನೀವು ಆ ಹಂತದಲ್ಲಿ ಬೇಕಾದರೆ ನೀರನ್ನ ಮಿಕ್ಸಿ ಜಾರಿಗೆ ಹಾಕೋಬೋದು. ಅಥವಾ ಸಾಂಬಾರೇ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಮಜ್ಜಿಗೆನ ಸ್ವಲ್ಪ ಗಟ್ಟಿಯಾಗೂ ಕೂಡ ಮಾಡಿ ಇಟ್ಕೋಬಹುದು. ಈಗ ಸಾಂಬಾರಿಗೆ ಮಜ್ಜಿಗೆನ ಸೋಸ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಬೆಣ್ಣೆನ ತಗೊಂಡಿದ್ದೀನಿ. ನಂತರ ಮೇಲ್ಗಡೆ ಸ್ವಲ್ಪ ಈ ಫ್ಯಾಟ್ ಅಂಶ ಮೇಲ್ಮೇಲೆ ಕೆನೆ ಕಟ್ಟಿರುತ್ತೆ ನೋಡಿ, ಅದನ್ನು ಕೂಡ ಹಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಅದನ್ನು ಹಾಕೋದ್ರಿಂದ ಅಲ್ಲಲ್ಲೇ ಮೊಸರು ಒಡೆದಿರುತ್ತೆ ನೋಡಿ, ಆ ರೀತಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇವಾಗ ಸೋಸ್ಕೋತಾ ಇದ್ದೀನಿ ನೀಟಾಗಿ. ಈ ರೀತಿ ಜಲ್ದಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ಮಜ್ಜಿಗೆನೂ ಕೂಡ ಯಾವುದೇ ಥರ ಒಡುಕ್ಲಿ ಇಲ್ಲದೆ ಹಾಗೆ ನೀಟಾಗಿ ಸೋಸ್ಕೊಳ್ಳುತ್ತೆ. ಹಾಗೆಯೇ ಸಾಂಬಾರು ಕೂಡ ಒಳ್ಳೆ ರುಚಿಯಾಗಿರುತ್ತೆ. ಸೋಸದೆ ಹಾಕಿದ್ರೂ ಕೂಡ ಏನೂ ತೊಂದರೆ ಇಲ್ಲ. ಆದರೆ ಆ ರೀತಿ ತಿನ್ನೋವಾಗ ಮಧ್ಯದಲ್ಲಿ ನಿಮಗೆ ಕೆನೆಯಾಗಿ ಸಿಗ್ತಾ ಇರುತ್ತೆ ನೋಡಿ, ಒಬ್ಬೊಬ್ಬರಿಗೆ ಅದು ಇಷ್ಟ ಆಗೋದಿಲ್ಲ. ಆ ಕಾರಣಕ್ಕೆ ನಾನು ಸೋಸ್ಬಿಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇದೇ ರೀತಿಯಾಗಿ ಸಿಂಪಲಾಗಿ ನಾವು ಹಾಲು ಸಾರನ್ನು ಕೂಡ ಮಾಡ್ಕೋಬಹುದು. ಯಾವಾಗಲಾದರೂ ಒಂದಿನ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಇನ್ನು ಮಡಿಕೆಯಲ್ಲಿ ನಾವು ತುಂಬ ಸಾಂಬಾರು ಏನಾದರೂ ಮಾಡಿದ್ವಿ ಅಂದರೆ ಅಲ್ಲೇ ಮುಂದೆ ನಿಂತ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸ್ವಲ್ಪ ಅದೇನಾದರೂ ಮಳ್ಳಿ ಮೇಲೆ ಬಂತಂದರೆ ಉಕ್ಕು ಬಿಡುತ್ತೆ. ನಾವು ಸ್ಟವ್ನ ಆಫ್ ಮಾಡಿದ ನಂತರನೂ ಕೂಡ 1-2 ನಿಮಿಷ ಕುದಿಯುತ್ತೆ ಅದೇ ಒಂದು ಹದದಲ್ಲಿ. ಆ ಕಾರಣಕ್ಕೆ ನೋಡಿಕೊಂಡು ನೀವು ಅಲ್ಲೇ ಇದ್ದು ಸಾರನ್ನ ಮಳಸ್ಕೋಬೇಕಾಗತ್ತೆ. ಈಗ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಬೇಕಂದರೆ ಸಾಂಬಾರು ಪುಡಿನೂ ಕೂಡ ಹಾಕೋಬಹುದು. ಅಂದರೆ ಖಾರದ ಪುಡಿ ಮಿಕ್ಸ್ ಮಾಡಿರಲ್ಲ ನೋಡಿ, ಮಸಾಲ ಎಲ್ಲ ಹಾಕಿ ಮಾಡಿರ್ತಾರೆ ನೋಡಿ, ಅದನ್ನು ಕೂಡ ಹಾಕೋಬಹುದು.
ಆದರೆ ಸಾಂಬಾರು ಪುಡಿನ ಹಾಕೋದ್ರಿಂದ ಸ್ವಲ್ಪ ಸಾಂಬಾರ್ ಒಂದು ಫ್ಲೇವರ್ ಸಿಗುತ್ತೆ. ಆದರೆ ನಿಮಗೆ ಒಂದು ಡಿಫ್ರೆಂಟ್ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಬರೀ ಈ ಧನಿಯಾ ಬೀಜನ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಆ ಪುಡಿನ ಹಾಕೋಬೇಕಾಗತ್ತೆ. ಈಗ ಪುಡಿನೂ ಕೂಡ ಹಾಕ್ಕೊಂಡು ಗಂಟು ಇಲ್ಲದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಾಯೋದಕ್ಕೆ ಬಿಡಬೇಕಾಗತ್ತೆ. ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಬೇಕು. ಹಾಗೆ ಸಾರನ್ನ ಉಕ್ಸೋಕ್ಕೆ ಹೋಗಬೇಡಿ. ಸಾರೇನಾದರೂ ಉಕ್ತಂದರೆ ಮೇನ್ ಆ ಟೇಸ್ಟ್ ಎಲ್ಲ ಹೋಗಿಬಿಡತ್ತೆ. ಅಲ್ಲೇ ಇದ್ದು ನೀಟಾಗಿ ಕೈಯಾಡ್ಕೋಬೇಕು. ಇನ್ನು ಮಡಿಕೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಅಡುಗೆನ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆಯೇ ಮಡಿಕೆಯಲ್ಲಿ ಹೈ ಫ್ಲೇಮ್ ಕೊಟ್ಟರೆ ಸ್ವಲ್ಪ ಮಡಿಕೆ ಬಾಳಿಕೆ ಬರೋದಿಲ್ಲ. ಇನ್ನು ಲೋ ಫ್ಲೇಮ್ ಇಟ್ಟು ಅಡುಗೆ ಮಾಡೋದ್ರಿಂದ ಮಡಿಕೆಯಲ್ಲಿ ಸ್ವಲ್ಪ ನಿಧಾನವಾಗಿ ಕಾಯುತ್ತೆ. ಹಾಗೆಯೇ ಲಾಂಗ್ ಟರ್ಮ್ ಬಿಸಿ ಇರೋದ್ರಿಂದ ನೀವು ಅಲ್ಲೇ ಇದ್ದು ತಾಳ್ಮೆಯಿಂದ ಅಡುಗೆನ ಮಾಡಬೇಕು. ಇನ್ನು ಸಾಂಬಾರು ಒಂದು ಕುದಿ ಹತ್ತಿದ ತಕ್ಷಣವೇ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಟಚ್ ಕೊಡ್ದಂಗೆ ಆಗುತ್ತೆ. ಸೊ ಈ ಥರ ಮಜ್ಜಿಗೆ ಸಾರನ್ನ ನೀವು ಕೂಡ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.